ಇದು ಪೆರೇಸಂದ್ರ ಗುಡಿಬಂಡೆ ಮಾರ್ಗವಾಗಿ ಹಾದು ಹೋಗುವ ಪ್ರಮುಖ ರಸ್ತೆ. ಇದೇ ರಸ್ತೆಯ ಪಕ್ಕದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದೆ ಎಂಬುದು ಮುದುಕದಹಳ್ಳಿ ಗ್ರಾಮಸ್ಥರ ಆರೋಪ ಕೇಳಿಬಂದಿದೆ. ರಸ್ತೆಗೆ ಹೊಂದಿಕೊಂಡಂತೆ ಕಟ್ಟಡ ನಿರ್ಮಾಣವಾಗುತ್ತಿರುವುದರಿಂದ ವಾಹನಗಳ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಮುದುಕದಹಳ್ಳಿ ಗ್ರಾಮಕ್ಕೆ ತೆರಳುವ ಸಂದರ್ಭದಲ್ಲಿ ಅಪಘಾತ ಸಂಭವಿಸುವ ಆತಂಕ ಎದುರಾಗಿದೆ ಎಂದು ಗ್ರಾಮಸ್ಥರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಕಟ್ಟಡ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ನಿಯಮಾನುಸಾರ ಜಾಗವನ್ನು ಬಿಟ್ಟು ಕಟ್ಟಡ ನಿರ್ಮಿಸಲಾಗಿದೆಯೇ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಆರೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಟ್ಟಡಕ್ಕೆ ಎಷ್ಟು ಮಹಡಿಗಳ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದಾರೆ, ವಾಸ್ತವವಾಗಿ ಎಷ್ಟು ಮಹಡಿಗಳ ಕಟ್ಟಡ ನಿರ್ಮಿಸಲಾಗುತ್ತಿದೆ ಎಂಬುದರ ದಾಖಲೆಗಳನ್ನು ಸಾರ್ವಜನಿಕರಿಗೆ ನೀಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಥಳದ ಸರ್ವೆ ನಡೆಸಬೇಕು ಎಂಬುದು ಗ್ರಾಮಸ್ಥರ ಪ್ರಮುಖ ಬೇಡಿಕೆಯಾಗಿದೆ. ತಹಸೀಲ್ದಾರ್ ಹಾಗೂ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆ ಮತ್ತು ಕಟ್ಟಡದ ಗಡಿಯನ್ನು ಅಧಿಕೃತವಾಗಿ ಸರ್ವೆ ಮಾಡಿದರೆ ಮಾತ್ರ ಮುದುಕದಹಳ್ಳಿ ಗ್ರಾಮದ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಗ್ರಾಮಸ್ಥರು ಹೇಳಿದ್ದಾರೆ. ಇದು ಮಂಡಕಲ್ ಹೋಬಳಿ ಆರೂರು ಗ್ರಾಮ ಪಂಚಾಯತಿ ಮುತ್ತಗದಹಳ್ಳಿಗೆ ಸೇರಿರುವ ರಸ್ತೆಯಲ್ಲಿ ಬರೋಕ್ಕೆ ಹೋಗೋಕ್ಕೆ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಇಲ್ಲಿ ಸುಮಾರು ಆಕ್ಸಿಡೆಂಟ್ಗಳಾಗ್ತಾ ಇದೆ. ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಆ ಬಿಲ್ಡಿಂಗ್ ಅಡ್ಡಗಾಡೆ ಕಟ್ತಾ ಇದ್ದಾರೆ. ರೋಡ್ಗೆ ಬರೋರಿಗೆ ಕಾಣಿಸ್ತಾ ಇಲ್ಲ. ಎಲ್ಲಿಂದ ರೋಡ್ಗೆ ಎಂಟ್ರಿ ಆದಾಗ ಸುಮಾರು ಆಕ್ಸಿಡೆಂಟ್ಗಳಾಗಿದೆ. ಒಂದಿಬ್ಬರು ಮೂವರು ಸತ್ತೋಗಿದ್ದಾರೆ. ಈಗಲೂ ಅವ್ರಿಗೆ ಬಿಲ್ಡಿಂಗ್ ಕಟ್ತಾ ಇದ್ದಾರೆ, ರಸ್ತೆಗೆ ಗೋಡೆ ಕಟ್ತಾ ಇದ್ದಾರೆ. ಕಟ್ಟಬೇಡಿ ಅಂತೇಳಿ PDO ಬಂದು ಹೇಳಿದ್ರು ಅವ್ರ ಲೆಕ್ಕಕ್ಕೆ ಕೂಡ ಇದು ಮಾಡ್ದಿರಾ ಕಟ್ತಾ ಇದ್ದಾರೆ. ಪೊಲೀಸವ್ರು ಬಂದಿದ್ದಾರೆ. ಪೊಲೀಸವರು ಸಹ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಬಂದಿದ್ದರು, ಪೊಲೀಸವರು ಬಂದಿದ್ದರು. ಅವರು ಹೇಳ್ಬಿಟ್ಟು ಹೋಗಿದೆ ನಿಲ್ಲಿಸ್ತೀವಿ ಅಂತ. ಅವ್ರು ಕೂಡ ಲೆಕ್ಕ ಮಾಡ್ದಿರಾ ಜೋರಾಗಿ ಅವು ಮಾತಾಡ್ಕೊಂಡು ಪಬ್ಲಿಕ್ಸ್ ಮೇಲೆ ಬೆದರಿಕೆ ಹಾಕ್ಕೊಂಡು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಸಾರ್ವಜನಿಕರಿಗೆ ಎಲ್ರಿಗೂ ತೊಂದರೆ ಆಗಿದೆ ಈ ರಸ್ತೆಯಿಂದ. ಕಟ್ತಾ ಇದ್ದಾರೆ. ಅವ್ರಿಗೆ ತಗೊಂಡಿರೋ ಪರ್ಮಿಷನ್ಸ್ 3 ಫ್ಲೋರ್ ತಗೊಂಡಿದ್ರೆ 6ನೇ ಫ್ಲೋರ್ ಕಟ್ತಾ ಇದ್ದಾರೆ. ಈಗ ಟೌನ್ ಪ್ಲಾನ್ ಪ್ರಕಾರ ಮಾಡ್ತಾ ಇಲ್ಲ. ಸರ್ಕಾರಿ ಇದು ಏನೇನು ಯಾವ ಥರ ಗೈಡ್ಲೈನ್ಸ್ ಇದೆಯೋ ಆ ಪ್ರಕಾರ ಕಟ್ತಾ ಇಲ್ಲ. ಸಾರ್ವಜನಿಕ ತೊಂದರೆ ಆಗದಿರೋ ರಸ್ತೆ ಬೇಕಷ್ಟೇ ನಮಗೆ. ನಮ್ಮ ಊರಲ್ಲಿ ಓಡಾಡೋ ಸಾರ್ವಜನಿಕರಿಗೆ ರೋಡು ಸುರಕ್ಷಿತವಾಗಿ ಹೋಗೋಕ್ಕೆ ಬೇಕಷ್ಟೇ. ದಯಾನಂದ್ ಅಂತ.